ಗೀತಾ ಸಂಸಾರ ಸಂತೆಗೆ ಸ್ವಾಗತ. ನಾವು ಎಷ್ಟೇ ಸುಂದರವಾಗಿರಲಿ, ನಮ್ಮ ಹಲ್ಲುಗಳು ಚೆನ್ನಾಗಿಲ್ಲ ಅಂದರೆ ನಮ್ಮ ಮುಖನೂ ಚೆನ್ನಾಗಿ ಕಾಣಿಸಲ್ಲ. ನಮ್ಮ ಮುಖದ ಅಂದ ಪರಿಪೂರ್ಣವಾಗಬೇಕು ಅಂದರೆ ನಮ್ಮ ಹಲ್ಲುಗಳು ಸುಂದರವಾಗಿರಬೇಕು. ಒಂದು ಸುಂದರವಾದ ಸ್ಮೈಲ್ ಇಡೀ ಜಗತ್ತನ್ನು ಗೆಲ್ಬೋದು ಅಂತ ಒಂದು ಗಾದೆ ಮಾತಿದೆ. ಹಾಗೆ ನಮ್ಮ ಹಲ್ಲುಗಳನ್ನು ನಾವು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಹಲ್ಲು ನೋವು ಬರುತ್ತೆ. ಹಲ್ಲುಗಳು ವೈಟ್ ಕಲರಿಂದ ಯೆಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ, ಮತ್ತೆ ಕ್ಯಾವಿಟಿ ಜಾಸ್ತಿ ಆಗಿಬಿಟ್ಟು ನಾವು ಯಾವುದೇ ರೀತಿಯ ಗಟ್ಟಿ ಆಹಾರ ಪದಾರ್ಥಗಳನ್ನು ತಿನ್ಲಿಕ್ಕೆ ಬರೋದಿಲ್ಲ. ನೀರು ಕುಡಿದ್ರೆ ಜುಮ್ ಅನಿಸ್ತಾ ಇರುತ್ತೆ. ಹಲ್ಲಿನ ಈ ಎಲ್ಲ ಪ್ರಾಬ್ಲಮ್ಗಳಿಗೆ ನಾವು ಹಲ್ಲಿನ ಬಗ್ಗೆ ಕೇರ್ ತಗೊಳ್ಳದೇ ಇರೋದೇ ಆಗಿರುತ್ತೆ. ಅದರಲ್ಲೂ ನಮ್ಮ ಹಲ್ಲುಗಳು ಎಲ್ಲೋ ಆಗಲಿಕ್ಕೆ ಕಾರಣ ಏನಂದರೆ ನಾವು ಕರೆಕ್ಟಾಗಿ ಬ್ರಷ್ ಮಾಡದೇ ಇರೋದು, ಟೀ ಕಾಫಿ ಜಾಸ್ತಿ ಕುಡಿತಾ ಇರೋದು, ಸ್ಮೋಕಿಂಗ್ ಮಾಡೋದು, ಟೊಬ್ಯಾಕೊ ಹಾಕೋದು, ಎಲೆಡಿಕೆ ಜಾಸ್ತಿ ಹಾಕೋದು, ಇನ್ನು ಹಲವಾರು ಕಾರಣಗಳಿಂದ ನಮ್ಮ ಹಲ್ಲು ನೋವು ಶುರುವಾಗುತ್ತೆ. ಹಲ್ಲುಗಳು ಕಲರ್ ಚೇಂಜ್ ಆಗುತ್ತೆ, ಮತ್ತು ಕ್ಯಾವಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಡೈಲಿ ನಮ್ಮ ಹಲ್ಲುಗಳನ್ನು ಎಷ್ಟು ಬ್ರಷ್ ಮಾಡಿದ್ರೂ ಸಹ ನಮ್ಮ ಹಲ್ಲುಗಳು ಯೆಲ್ಲೋ ಕಲರ್ ಇರ್ತವೆ. ಅದು ಡಿಫ್ರೆನ್ಸ್ ನಮ್ಗೆ ಗೊತ್ತಾಗೋದಿಲ್ಲ. ನಾವು ವೈಟ್ ಇದೆ ಅಂತಲೇ ತಿಳ್ಕೊತೀವಿ. ಆದರೆ ಡಿಫ್ರೆನ್ಸ್ ನಮ್ಗೆ ಗೊತ್ತಾದಾಗ, ನಮ್ಮ ಹಲ್ಲು ಎಲ್ಲೋ ಇದೆ ವೈಟ್ ಇಲ್ಲ ಅಂತ ಗೊತ್ತಾಗದಾಗ ನಮಗೇನೆ ತುಂಬ ಬೇಜಾರಾಗುತ್ತೆ. ಹೀಗೆ ಅನಾರೋಗ್ಯವಾದಂಥ ಹಲ್ಲುಗಳನ್ನು ನಾವು ತಕ್ಷಣ ಆರೋಗ್ಯಪೂರ್ಣವಾಗಿ ವೈಟ್ ಕಲರ್ ಆಗಿ ಹೇಗೆ ಮಾಡ್ಕೊಳೋದು ಅಂತ ನಾನು ಇವಾಗ ತೋರಿಸ್ತೀನಿ. ನಾನು ಹೇಳುವಂಥ ಹೋಮ್ ರೆಮಿಡಿ 100% ನಿಮಗೆ ತಕ್ಷಣ ರಿಸಲ್ಟನ್ನು ಕೊಡುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು ಪುದೀನ ಸೊಪ್ಪು ತೊಗೊತಾ ಇದ್ದೀನಿ. ಪುದೀನ ಸೊಪ್ಪು ನ್ಯಾಚುರಲ್ ಆಂಟಿಸೆಪ್ಟಿಕ್ ಆಗಿ ವರ್ಕ್ ಮಾಡುತ್ತೆ. ಹಲ್ಲುಗಳಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯೋದನ್ನು ತಡೆಗಟ್ಟಿ ಇನ್ಫೆಕ್ಷನ್ ಆಗೋದನ್ನು ಕಡಿಮೆ ಮಾಡುತ್ತೆ. ಇದು ಗಮ್ಸನ್ನು ಹೆಲ್ದಿ ಆಗಲಿಕ್ಕೆ ಸಹಾಯ ಮಾಡಿ ಹಲ್ಲನ್ನು ವೈಟ್ ಆಗಿರುವಂತೆ ಮಾಡುತ್ತೆ. ಆಮೇಲೆ ನಾನು 2 ಲವಂಗ ತೊಗೊತಾ ಇದ್ದೀನಿ. ಲವಂಗ ನಮ್ಮ ಕ್ಯಾವಿಟಿನ ಕಡಿಮೆ ಮಾಡೋದ್ರಲ್ಲದೆ ನಮ್ಮ ಹಲ್ಲನ್ನು ಶೈನಿಂಗ್ ಆಗಿರುವಂತೆ ಮಾಡುತ್ತೆ. ಹಲ್ಲಿನ ಎಲ್ಲ ಕಾಯಿಲೆಗಳಿಗೂ ಲವಂಗ ತುಂಬಾ ಒಳ್ಳೆಯದು. ಲವಂಗನ ನಾನು ಪೌಡ್ರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಅಡುಗೆಗೆ ಬಳಸುವಂಥ ಸೋಡಾ ಪುಡಿ ತೊಗೊತಾ ಇದ್ದೀನಿ. ಸೋಡಾ ಪುಡಿ ಯೂಸ್ ಮಾಡೋದ್ರಿಂದ ನಮ್ಮ ಹಲ್ಲು ತುಂಬ ವೈಟ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಬ್ಲೀಚಿಂಗ್ ಆಗುತ್ತೆ ಹಲ್ಲು. ನಾನು ನೆಕ್ಸ್ಟು 1/2 ಸ್ಪೂನ್ ಸಾಲ್ಟ್ ತೊಗೊತಾ ಇದ್ದೀನಿ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿಸೆಪ್ಟಿಕ್ ಗುಣ ಇದೆ. ನೆಕ್ಸ್ಟ್ ನಾನು ಲಿಂಬೆಹಣ್ಣು ತೊಗೊಳ್ತಾ ಇದ್ದೀನಿ. ಲಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ. ಇದು ಹಲ್ಲಿಗೆ ತುಂಬಾ ಒಳ್ಳೆಯದು. ಹಲ್ಲನ್ನು ಲೈಟಾಗಿ ಬ್ಲೀಚಿಂಗ್ ಮಾಡುತ್ತೆ. ನೀವು 5-6 ಹನಿ ಲೆಮನ್ ಜ್ಯೂಸ್ ತೊಗೊಂಡ್ರೆ ಸಾಕು. ಇವಾಗ ನಾನು ಲೆಮನ್ ಜ್ಯೂಸನ್ನು 5-6 ಹನಿ ತೊಗೊಳ್ತಾ ಇದ್ದೀನಿ. ನೋಡಿ, ಲೆಮನ್ ಜ್ಯೂಸ್ ಹಾಕಿದ ತಕ್ಷಣ ಅಲ್ಲಿ ರಿಯಾಕ್ಷನ್ ಆಗ್ತಾ ಇದೆ. ಅಂದರೆ ಸೋಡಾ ಪುಡಿ ಮತ್ತು ಲೆಮನ್ ಮಿಕ್ಸ್ ಆದ ತಕ್ಷಣ ಒಂಥರ ನೊರೆ ಬಂದಂಗೆ ಆಗುತ್ತೆ. ನೋಡಿ, ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ವಾ? ಈ ಥರ ಆದಾಗಲೇ ನಮ್ಮ ಹಲ್ಲಿಗೆ ನಾವು ಅಪ್ಲೈ ಮಾಡಿದಾಗ ನಮ್ಮ ಹಲ್ಲು ತಕ್ಷಣ ವೈಟ್ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ನ್ಯಾಚುರಲ್ ಆಗಿ ನಾವು ಹಲ್ಲನ್ನು ಬ್ಲೀಚಿಂಗ್ ಮಾಡುವಂತಹ ವಿಧಾನ. ನೆಕ್ಸ್ಟ್ ನೀವು ಡೈಲಿ ಯೂಸ್ ಮಾಡ್ತಿರಲ್ಲ ಆ ಟೂತ್ ಬ್ರಷನ್ನು ತಗೋಬೇಕು. ಟೂತ್ ಬ್ರಷ್ಷಿಗೆ ನಾವು ಮಾಡ್ಕೊಂಡಿರೋಂಥ ಈ ರೆಮಿಡಿನ ಅಪ್ಲೈ ಮಾಡಬೇಕು. ನೋಡಿ, ಈ ಥರ ಬ್ರಷ್ಷಿಗೆ ತಾಗಬೇಕು. ಇದನ್ನು ನಾವು ನಮ್ಮ ಹಲ್ಲುಗಳಿಗೆ 1ರಿಂದ 2 ನಿಮಿಷ ಮಸಾಜ್ ಮಾಡುವ ರೀತಿಯಲ್ಲಿ ಬ್ರಷ್ ಮಾಡ್ಕೋಬೇಕು. ನೀವು ಬ್ರಷ್ ಮಾಡಿದ ತಕ್ಷಣವೇ ನಿಮ್ಮ ಹಲ್ಲು ಶೈನಿಂಗ್ ಆಗುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ಈ ಥರ ಇರುವಂಥ ಯೆಲ್ಲೋ ಕಲರ್ ಹಲ್ಲುಗಳು, ನೋಡಿ ಹಲ್ಲಿನ ಹಿಂಭಾಗದಲ್ಲಿ ಕೊಳೆ ಇದ್ದರೆ, ಈ ಥರ ಎಲ್ಲ ಮಧ್ಯೆ ತುಂಬ ತಿಕ್ಕ ಕೊಳೆ ಇದ್ದರೆ 1ರಿಂದ 2 ನಿಮಿಷ ನೀವು ಮಸಾಜ್ ಮಾಡಿ ನಿಮ್ಮ ಬಾಯನ್ನು ತಣ್ಣೀರಿನಲ್ಲಿ ಗಾರ್ಗಲ್ ಮಾಡಿದರೆ ನಿಮ್ಮ ಹಲ್ಲು ತುಂಬ ವೈಟ್ ಆಗುತ್ತೆ, ತುಂಬ ಚೆನ್ನಾಗಾಗತ್ತೆ. ನ್ಯಾಚುರಲ್ ಆಗಿ ನಾವು ನಮ್ಮ ಹಲ್ಲನ್ನು ಬ್ಲೀಚಿಂಗ್ ಮಾಡ್ಕೊಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ನಮ್ಮ ಹಲ್ಲನ್ನು ಪಳಪಳ ಹೊಳೆಯೋ ರೀತಿ ಮಾಡ್ಕೊಬೋದು 1 ನಿಮಿಷದಲ್ಲಿ ಅಂತ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.